ಪಕ್ಷಕ್ಕೆ ಮೋಸ ಮಾಡಿದವರನ್ನ ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ವಿಪಕ್ಷ ನಾಯಕ ಮಾತನಾಡಿದ್ದಾರೆ. ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದು, ಭಿಕ್ಷುಕರಂತೆ ಟಿಕೆಟ್ ಪಡೆದು ಗೆದ್ದುಕೊಂಡು ನಂತರ ಮೋಸ ಮಾಡಿದ್ದಾರೆ. ಕಾಂಗ್ರೆಸ್ನವರು ಊರಿಗೆಲ್ಲ ಬುದ್ಧಿ ಹೇಳ್ತಾರೆ ಅಂತ ಅಶೋಕ್ ಮಾತನಾಡಿದ್ದಾರೆ. ಡಿಕೆಶಿ ಸಿಎಂ ಆದ ಕೂಡಲೇ ಭ್ರಷ್ಟಾಚಾರ ಶುರು ಮಾಡಿಕೊಂಡಿದ್ದಾರೆ. ದುಡ್ಡು ಕೊಟ್ಟು ಹೆದರಿಸಿ ವೋಟ್ ಹಾಕಿಸಿಕೊಂಡಿದ್ದಾರೆ. ಧರ್ಮಸ್ಥಳದ ವಿಚಾರ ಇನ್ನೂ ಕೂಡ ಅಂತಿಮಗೊಂಡಿಲ್ಲ ಅಂತ ಅಶೋಕ್ ಮಾತನಾಡಿದ್ದು, ದೆಹಲಿಯಲ್ಲಿ ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ವಿಜಯೇಂದ್ರ ಅವರು ನನ್ನ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ, ನಮ್ಮೆಲ್ಲ ಪ್ರಮುಖರ ಜೊತೆ ಚರ್ಚೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಬರ್ತಾರೆ, ಈಗ ಬರ್ತಾ ಇದ್ದಾರೆ ಅವರು. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಈಗ ಎಲ್ಲರ ಅಭಿಪ್ರಾಯ ಏನಿದೆ ಆ ಪ್ರಕಾರ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಸರ್, ಈ ವಿಚಾರದಲ್ಲಿ ಹೈಕಮಾಂಡ್ ಸಲಹೆ ಏನಾದ್ರು ಪಡಿತೀರಾ? ಇಲ್ಲ ಇದೆಲ್ಲ ಹೈಕಮಾಂಡ್ ಗಮನಕ್ಕೆ ತರುವಂಥ ವಿಚಾರ ಏನಲ್ಲ. ಇದೆಲ್ಲ ತರ್ತೇವೆ. ಇದನ್ನು ಇನ್ನೂ ಆಗಿಲ್ಲ, ಫೈನಲ್ ಆಗಿಲ್ಲ. ಧರ್ಮಸ್ಥಳದ ಬಗ್ಗೆ ಇನ್ನೂ ಫೈನಲ್ ಆಗಿಲ್ಲ. 3 ರಿಂದ 4 ಇರ್ಬೋದು ಕ್ರಾಸ್ ವೋಟಿಂಗ್ ಆಗಿರೋದು ನಿಜ. ಅದರಿಂದ ಯಾರು ಈ ಕ್ರಾಸ್ ವೋಟಿಂಗ್ ಪಕ್ಷಕ್ಕೆ ದ್ರೋಹ ಬಗೆದು ಪಕ್ಷದ ಟಿಕೆಟ್ ಮೇಲೆ ಗೆದ್ದು ಟಿಕೆಟ್ ಸಿಗೋಕ್ಕೆ ಮುಂಚೆ ಒಂಥರ ಭಿಕ್ಷುಕರ ರೀತಿ ಯಾರು ಅಡ್ಡ ಮತದಾನ ಮಾಡಿದಾರೋ ಅವರು ಬಂದು ಪಾರ್ಟಿನ ಅಪ್ರೋಚ್ ಮಾಡಿ ಟಿಕೆಟ್ ತಗೊಂಡು ಪಾರ್ಟಿಗೆ ದ್ರೋಹ ಬಗ್ದಿದ್ದಾರಲ್ಲ, ಇದನ್ನು ಕ್ಷಮಿಸೋಕ್ಕೆ ಸಾಧ್ಯವೇ ಇಲ್ಲ ಯಾರೇ ಇಲ್ಲ. ಅದು ಇದೇನು ಮೊದಲೇ ಅಲ್ಲ. ಇದು ಈ ಥರದ 10 ಕರ್ನಾಟಕ ರಾಜ್ಯದಲ್ಲಿ 10 ಸರಿ ಈ ಥರದ್ದೆಲ್ಲ ಆಗಿದೆ. ಆದರೆ ನಮ್ಮ ಪಾರ್ಟಿಯಲ್ಲಿ ಆಗಿರೋವಂಥದ್ದು ಇದು ಭಾಳ ಬೇಸರದ ವಿಚಾರ. ಆ ದೃಷ್ಟಿಯಿಂದ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ರವಿಕುಮಾರ್ ಅವರು, ನಮ್ಮ ನವೀನ್ ಅವರು, ನಮ್ಮ ದೊಡ್ಡನಗೌಡರು, ನಾವೆಲ್ಲ ಬಂದಿರೋವಂಥದ್ದು. ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ. ಒಂದು 4 ದಿನದಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ರಿ. ಸಂತೋಷ್ ಜಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ರಿ. ಅವರು ನಮಗೆ ಇವತ್ತು 12 ಗಂಟೆಗೆ ಬರೋಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹೋಗಿ ನಾವು ಎಕ್ಸ್ಪ್ಲೈನ್ ಮಾಡ್ತೀನಿ ಅಡ್ಡ ಮತದಾನ ಯಾರ್ಯಾರು ಮಾಡಿರ್ಬೋದು ಅಂತ. ಸಂದೇಹಗಳಷ್ಟೇ. ಇದು ಸೀಕ್ರೆಟ್ ವೋಟ್ ಇರೋದ್ರಿಂದ ಕಂಡುಹಿಡಿಯೋಕ್ಕಾಗೋದೇ ಇಲ್ಲ. उधर से मनी पैसा निकालो ಆ ಸ್ಕೀಮ್ ಇವ್ರದ್ದು. ಅದರಿಂದ ಎಲ್ಲ ಇಲಾಖೆಗೂ ಮಂತ್ಲಿ ಫಿಕ್ಸ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಯಾವ್ಯಾವ ಇಲಾಖೆ ಇದೆಯಲ್ಲ, 34-35 ಇಲಾಖೆ ಇದೆ, ಆ ಎಲ್ಲ ಇಲಾಖೆಗೂ ಮಂತ್ಲಿ ಫಿಕ್ಸ್ ಮಾಡ್ತಾರೆ. ಡೆಲ್ಲಿಗೂ ಮಂತ್ಲಿ ಫಿಕ್ಸ್ ಮಾಡ್ತಾರೆ. ಡೆಲ್ಲಿ ಸಂತೃಪ್ತಿಯಾಗಿ ನೋಡ್ಕೊಂತಾರೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಮಾಡಿರೋದು. ಒಟ್ಟಾರೆ ಅಡ್ಡ ಮತದಾನ ಬಿಜೆಪಿಗೆ ಭಾರಿ ಮುಜುಗರ ತಂದಿದೆ. ಧರ್ಮಸ್ಥಳದಲ್ಲಿ ಆಣೆ ಮಾಡಿಸಬೇಕು ಅಂತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು. ಅದಕ್ಕೆ ಪರ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ಈಗ ಹೈಕಮಾಂಡ್ ಕೂಡ ಭೇಟಿಯಾಗಿ ಈ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪಕ್ಷಕ್ಕೆ ಮೋಸ ಮಾಡಿದವ್ರನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂದ್ರು ಆರ್ ಅಶೋಕ್. ಮಾಡಿದ್ದಾರೆ. ಸೊ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ, ಅದಕ್ಕೋಸ್ಕರ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಬಂದಿದ್ದೀರಿ. ಆಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರು ನನಗೆ ಕಳೆದ 3-4 ದಿನದ ಹಿಂದೆ ಫೋನ್ ಮಾಡಿದರು. ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಕೆಲವರ ಅಭಿಪ್ರಾಯ ಇದೆ ಧರ್ಮಸ್ಥಳದಲ್ಲಿ ಅವರೆಲ್ಲ ಬಂದರೆ ಕಾರ್ಯಕಾರಿ ಸಮಿತಿ ಒಂದು ಸಭೆ ಮಾಡಿ, ಶಾಸಕಾಂಗ ಸಭೆ ಮಾಡಿ ದೇವರ ದರ್ಶನ ಮಾಡೋಣ, ಅಲ್ಲಿ ನೋಡಿ ಅಂತೆ ಕೇಳಿ ಅಂತ ಹೇಳಿದ್ರು. ನಾನು ಹಲವಾರು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿದೆ. ಭಾಳಷ್ಟು ಜನ ಹಿರಿಯರ ಜೊತೆ ಎಲ್ಲರೂ ಚರ್ಚೆ ಮಾಡಿದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳವನ್ನು ರಾಜಕೀಯ ಕ್ಷೇತ್ರ ಮಾಡೋ ಅಂತ ಬೇಡ. ಪಾರ್ಟಿ ಒಳಗಡೆ ಏನಿದೆ ಅದನ್ನು ಇಲ್ಲೇ ಸಾಲ್ವ್ ಮಾಡೋಣ. ಇದೇನು ಹೊಸದಲ್ಲ. ಏನೋ ಹೊಸದಾಗಿ ಏನೋ ಕರ್ನಾಟಕದಲ್ಲಿ ನಡೆದಿದೆ ಅನ್ನೋದಲ್ಲ. ಇದು 10 ಬಾರಿ ಕರ್ನಾಟಕದಲ್ಲಿ ನಡೆದಿರೋವಂಥ ಘಟನೆಗಳಿದು. ನಮ್ಮ ಕ್ಯಾಂಡಿಡೇಟ್ ಗೆದ್ದಿರೋದು ಸಂತೋಷ, ಆದರೆ ಈ ಘಟನೆಗಳು ನಡೆದಿದೆ. ಆ ದೃಷ್ಟಿಯಿಂದ ನಾವು ಈಗ ಧರ್ಮಸ್ಥಳದ ಏನು ಶಾಸಕಾಂಗ ಸಭೆಯನ್ನು ನಾವು ಮಾಡಲ್ಲ. ಅಲ್ಲಿ ಧರ್ಮಸ್ಥಳವಾಗೇ ಇರಲಿ. ಉಳಿದಂತೆ ನಮ್ಮ ಸಮಸ್ಯೆ ಇದೇನಿದೆ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರ ಗಮನಕ್ಕೂ ತರ್ತೀರಿ ಮತ್ತು ರಾಜ್ಯದಲ್ಲೂ ಮುಂಜಾಗ್ರತೆ ಕ್ರಮ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅಂತಂದರೆ ಅವ್ರ ಜಾಯಮಾನನೇ ಅದೇ ರೀತಿ ಬಂದುಬಿಟ್ಟಿದೆ. ಅವ್ರು ಸಣ್ಣ ವಯಸ್ಸಿಂದನೂ ಕೂಡ ಮಜಲ್ ಪವರು, ಮನಿ ಪವರಲ್ಲೇ ಬಂದಿರೋರು. ಅದರಿಂದ ಅವ್ರನ್ನ ಹೆಂಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು
ಯೋಚನೆ ಮಾಡ್ತೀನಿ. ಈ ಕುದುರೆ ವ್ಯಾಪಾರ ಮಾಡಿ ಅವರು ಅಧಿಕಾರ ಇದೆ ಅಂತೇಳಿ ಕುದುರೆ ವ್ಯಾಪಾರ ಮಾಡಿ ಹಣ ಕೊಟ್ಟು ನಾವು ಭ್ರಷ್ಟಾಚಾರ ಇಲ್ಲದ ಸರ್ಕಾರ ಕೊಡ್ತೀನಿ ಅಂದರೆ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮಾಡಿ ಸರ್ಕಾರದಲ್ಲಿ ಇದ್ದರು. ಇವರು ಬಂದ ಮೇಲೆ ಭ್ರಷ್ಟಾಚಾರದ ಇಲ್ಲದ ಸರ್ಕಾರ ಕೊಡ್ತೀನಿ ಅಂದರು. ಅಂದರೆ ಸಿದ್ದರಾಮಯ್ಯನವ್ರಿಗೆ ಟ್ಯಾಂಕ್ ಕೊಟ್ಟವ್ರು ಇವರು. ಅದರಿಂದ ಇವರು ಭ್ರಷ್ಟಾಚಾರ ಮೊದಲನೇ ದಿನವೇ ಗೊತ್ತಾಗ್ಬಿಡ್ತಲ್ಲ ಇವರು ಭ್ರಷ್ಟಾಚಾರ. ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ, 5 ಕೋಟಿ 10 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಎಲ್ಲಿಂದ ಬಂತು ಇವೆಲ್ಲ? ಅಂದರೆ ಭ್ರಷ್ಟಾಚಾರದ ಪಿತಾಮಹರು ಇವರೆಲ್ಲ. ಅದರಿಂದ ನಮ್ಮ ಈ ಧರ್ಮಸ್ಥಳದ ಏನು ಶಾಸಕಾಂಗ ಸಭೆ ಅದಿಲ್ಲ, ಅದನ್ನು ನಾವು ನಮ್ಮ ವೇದಿಕೆಯಲ್ಲೇ ಎಲ್ಲಿ ಚರ್ಚೆ ಮಾಡಬೇಕು ಅಲ್ಲಿ ಚರ್ಚೆ ಮಾಡ್ತೀರಿ. ಯಾರು ಪಾರ್ಟಿಗೆ ಮೋಸ ಮಾಡಿದ್ದಾರೆ, ದ್ರೋಹ ಬಗೆದಿದ್ದಾರೆ, ಅವರು ಎಲ್ಲೇ ಇದ್ದರೂ ಕೂಡ ಅವರಿಗೆ ಬುದ್ಧಿ ಕಲಿಸ್ತೀರಿ, ಬಿಡಲ್ಲ. ಇನ್ನೊಂದು ಸರಿ ಅವ್ರ ಜನ್ಮದಲ್ಲಿ ಈ ಥರ ಹಲ್ಕ ಕೆಲಸವನ್ನು ಮಾಡಬಾರ್ದು. ನಮ್ಮಲ್ಲಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮಾಡಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ದೆಹಲಿಯಲ್ಲಿ ಆರ್ ಅಶೋಕ್ ಹೇಳಿಕೆ ಇದು. ಧರ್ಮಸ್ಥಳವನ್ನು ಧರ್ಮಸ್ಥಳವಾಗೇ ಇರೋದಕ್ಕೆ ಬಿಡ್ತೀವಿ, ಎಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಮಾಡಲ್ಲ. ವರಿಷ್ಠರೊಂದಿಗೆ ಈ ಬಗ್ಗೆ ಚರ್ಚೆಯನ್ನ ನಡೆಸ್ತೀವಿ, ಯಾರೇ ಪಕ್ಷಕ್ಕೆ ದ್ರೋಹ ಮಾಡಿದ್ರು ಅವರನ್ನ ಬಿಡಲ್ಲ ಅಂದಿದ್ದಾರೆ ಆರ್ ಅಶೋಕ್.